ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಪ್ರತಿಯೊಬ್ಬರಿಗೂ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಷ್ಟು ವರ್ಷ KE ಅವರು ಏನೇ ಇದ್ದರೂ ಪೋಸ್ಟ್ಪೋನ್ ಮಾಡ್ಕೊ ಹೋಗ್ತಾ ಇದ್ರು. ರಿಸಲ್ಟ್ಸ್ ಇರ್ಬೋದು ಅಥವಾ ಏನಾದರೂ ನೋಟಿಫಿಕೇಶನ್ ಇರ್ಬೋದು. ಬಟ್ ಈ ವರ್ಷ ಏನು ಮಾಡಿದ್ದಾರೆ, ನಿಮ್ಮ ರಿಸಲ್ಟ್ಸ್ನ ಮಧ್ಯಾಹ್ನ 11 ಗಂಟೆ ಮೇಲೆ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿ ಇವಾಗಲೇ ನಿಮ್ಮ ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಸೊ ರಿಸಲ್ಟ್ಸ್ ಎಲ್ಲೇ ಚೆಕ್ ಮಾಡೋದು, ಸೊ ಎಲ್ಲಿ ಲಿಂಕ್ ಸಿಗುತ್ತೆ, ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ವಾಟ್ಸಪ್ ಚಾನಲ್ಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ. ಡೈರೆಕ್ಟ್ ಲಿಂಕು ನಾನು ನಮ್ಮ ವಾಟ್ಸಪ್ ಚಾನಲ್ ಹಾಕಿರ್ತೀನಿ. ನಿಮ್ಮ ರಿಸಲ್ಟ್ಸ್ನ ನೀವು ಚೆಕ್ ಮಾಡ್ಕೋಬೋದು. ಸೊ ರಿಸಲ್ಟ್ಸಲ್ಲಿ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಒಂದು KE ವೆಬ್ಸೈಟಲ್ಲಿ ಈ ಒಂದು ಲಿಂಕ್ನ ರಿಲೀಸ್ ಮಾಡಿದ್ದಾರೆ. ಬಟ್ ಇವಾಗ ಸರ್ವರ್ ಬ್ಯುಸಿ ಇದೆ. ನೀವು ಲಿಂಕನ್ನ ಓಪನ್ ಮಾಡಿದರೆ ಈ ರೀತಿ ಬರುತ್ತೆ. ಸೊ UG NEET ಅದರ್ ಪ್ರೊಫೆಷ್ನಲ್ ಕೋರ್ಸಸ್ ಫಸ್ಟ್ ರೌಂಡ್ ಪ್ರಾವಿಸ್ನಲ್ ಅಲಾಟ್ಮೆಂಟ್ ಅಂತ. ಸೊ ಇದು ಜಸ್ಟ್ ಪ್ರಾವಿಸ್ನಲ್ ಅಲಾಟ್ಮೆಂಟು. ಆಲ್ಮೋಸ್ಟ್ 90% ಪ್ರಾವಿಸ್ನಲ್ ಅಲಾಟ್ಮೆಂಟು ಮತ್ತು ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಎರಡೂ ಸೇಮ್ ಇರುತ್ತೆ. ಇಲ್ಲಿ ನಿಮ್ಮ CET ನಂಬರ್ನ ಎಂಟ್ರಿ ಮಾಡಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತು. ಸೊ ಇದೊಂದನ್ನು ಆ್ಯಡ್ ಮಾಡಿದ್ದಾರೆ. ಲಾಸ್ಟ್ ಟೈಮು ಡೇಟ್ ಆಫ್ ಬರ್ತ್ ಇರಲಿಲ್ಲ, ಜಸ್ಟ್ ನಿಮ್ಮ CET ನಂಬರ್ ಎಂಟ್ರಿ ಮಾಡಿದರೆ ಸಾಕಾಗ್ತಿತ್ತು. ಬಟ್ ಈ ವರ್ಷ ನೀವು CET ನಂಬರ್ ಅಂದರೆ ಈ ಒಂದು ರೌಂಡಲ್ಲಿ ನಿಮ್ಮ CET ನಂಬರು, ನಿಮ್ಮ ಡೇಟ್ ಆಫ್ ಬರ್ತು, ಕೊನೆಗೆ ಒಂದು ಕ್ಯಾಪ್ಚಾನ ಎಂಟ್ರಿ ಮಾಡಿದ್ರೆ ನಿಮ್ಮ ರಿಸಲ್ಟ್ಸ್ನ ನೀವು ಚೆಕ್ ಮಾಡ್ಕೋಬೋದು. ಬಟ್ ಇವಾಗ ಸರ್ವರ್ ಎರರ್ ಬ್ಯುಸಿ ಬರ್ತಾ ಇದೆ. ಸೊ ನೀವು ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿತ್ತು ಅಂತ ಹೇಳಿದ್ರೆ ನಾನು ಸರ್ವರು ಎಲ್ಲ ಕ್ಲಿಯರ್ ಆದಮೇಲೆ, ಸೊ ಯಾವಾಗ ನಾರ್ಮಲಾಗಿ ವರ್ಕ್ ಆಗುತ್ತೆ ಆವಾಗ ಅಪ್ಡೇಟ್ ಮಾಡ್ತೀನಿ. ಸೊ ಆವಾಗ ನೀವು ಚೆಕ್ ಮಾಡ್ಕೋಬೋದು. ಇನ್ನೂ ಟೈಮ್ ಇದೆ. ಸೊ ಚೆಕ್ ಮಾಡೋಕ್ಕಾದರೆ ಚೆಕ್ ಮಾಡಿ. ಆಲ್ಮೋಸ್ಟ್ 90% ಇವಾಗ ಚೆಕ್ ಮಾಡೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನಾನು ಟ್ರೈ ಮಾಡಿದೆ, ಸರ್ವರ್ ಬ್ಯುಸಿ ಬರ್ತಾ ಇದೆ. ಬಟ್ ನಿಮ್ಮ ರಿಸಲ್ಟ್ಸ್ನ ಈಗ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಇದು ಜಸ್ಟ್ ಪ್ರಾವಿಸ್ನಲ್ ಅಲಾಟ್ಮೆಂಟು. ನಿಮ್ಮ ಕೆಲಸ ಮುಗೀತು ಅಂದರೆ ಆಪ್ಷನ್ ಏನು ಮಾಡೋದಕ್ಕಾಗಲ್ಲ. ಜಸ್ಟು ನಿಮಗೆ ಸಿಕ್ಕಿರೋ ಕಾಲೇಜ್ನ ಅಪ್ಗ್ರೇಡ್ ಮಾಡಬೇಕಾ, ಅಥವಾ ಕಾಲೇಜ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟು ಏನು ಪ್ರೋಸೆಸ್ ಇರುತ್ತೆ ಅದನ್ನೆಲ್ಲ ಈ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ದಾರೆ, ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಇವಾಗ ಸರ್ವರ್ ಎರರ್ ಬರ್ತಾ ಇದೆ. ಬಟ್ ಏನು ಮಾಡೋದಕ್ಕಾಗಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ನಿಮ್ಮ ರಿಸಲ್ಟ್ಸ್ನ ನೀವು ಚೆಕ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.